ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಇವತ್ತು ನಾನು ಬೆಂಗಳೂರು ಪ್ಯಾಲೇಸ್ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಈವ್ನಿಂಗಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಪ್ಯಾಲೇಸ್ಸು. ಒಳಗಡೆ ವಿಡಿಯೋ ಅಲೋ ಇಲ್ಲ. ವಿಡಿಯೋ ಮಾಡ್ಕೋಬೇಕಂದ್ರೆ ಕ್ಯಾಮ್ರಕ್ಕೆ ಎಷ್ಟೋ ಚಾರ್ಜಸ್ ಆಗುತ್ತೆ. ಅವತ್ತಿನ ದಿನ ಬರೀ ಕ್ಯಾಶ್ ಮಾತ್ರ ತಗೋತಿದ್ರು, ಹಾಗಾಗಿ ನಮ್ಮ ಹತ್ರ ಜಾಸ್ತಿ ಕ್ಯಾಶ್ ಇರಲಿಲ್ಲ. ಹಾಗೆ ವಿಡಿಯೋ ಏನು ಬೇಡ ಅಂತ ಹೇಳಿಬಿಟ್ಟು ಬರೀ ಎಂಟ್ರಿ ಫೀಸ್ನ ಕೊಟ್ಬಿಟ್ಟು ನಾವೆಲ್ಲ ಹೋಗಿದ್ವಿ. ಅಣ್ಣ ಮತ್ತು ಸಿಂಚನ್ ಅವ್ರು ಬಂದಿದ್ರ ಮನೆಗೆ, ಹಾಗಾಗಿ ಈವ್ನಿಂಗಲ್ಲಿ ಪ್ಯಾಲೇಸ್ ನೋಡ್ಕೊಬರೋಣ ಅಂತ ಹೋದ್ವಿ. ಮೆಜೆಸ್ಟಿಕ್ಕಿಂದ ತುಂಬ ಹತ್ರನೇ ಇದೆ, ಆರಾಮಾಗಿ ಹೋಗ್ಬೋದು. ಫಾರಿನರ್ಸು ಬಂದಿದ್ರು ಅವತ್ತಿನ ದಿನ. ತುಂಬ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡ್ಬೋದು. ಆಡಿಯೋ ರೆಕಾರ್ಡ್ ಇದೆ. ಪ್ಯಾಲೇಸಿನ ಹಿಸ್ಟ್ರಿ ಬಗ್ಗೆ ಎಲ್ಲ ಅದರಲ್ಲಿ ಎಲ್ಲ ಭಾಷೆಯಲ್ಲೂ, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆಯಲ್ಲೂ ಇರುತ್ತೆ. ಆರಾಮಾಗಿ ಆ ಹಿಸ್ಟ್ರಿನ ತಿಳ್ಕೊಬೋದು. ಬಟ್ ನಾವು ಅದನ್ನು ತಗೊಂಡಿರಲಿಲ್ಲ, ನಾವು ಸಿಂಪಲಾಗಿ ನೋಡ್ಕೊಂಬಂದ್ವಿ. ಆರ್ಕಿಟೆಕ್ಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಅದು ಆಂಟಿಕ್ ಪೀಸ್ ಏನಿದೆ ಅದು ಯೂನಿಕ್. ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಇವಾಗ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ರಾಜರು ಫೋಟೋ ಆಗಿರ್ಬೋದು, ಆಮೇಲೆ ಅವ್ರದ್ದು ಊಟದ ಹಾಲು, ಬೆಡ್ರೂಮು, ಅದ್ರದ್ದು ಇಂಟೀರಿಯರು, ಅದೆಲ್ಲ ನೋಡೋಕ್ಕೆ 2 ಕಣ್ಣು ಸಾಲದು. ಹಾಗೆ ಪುಟ್ಟಗೌರಿ ಮದುವೆ ಕೂಡ ಅದೇ ಪ್ಯಾಲೇಸಲ್ಲೇ ಶೂಟಿಂಗ್ ಆಗಿದೆ ಅಂತ ಅನ್ಕೋತೀನಿ. ಅಣ್ಣ ಹೇಳ್ತಾ ಇದ್ದ. ಸೊ ಸ್ವಲ್ಪ ಸೀನ್ಗಳನ್ನೆಲ್ಲ ಅವನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ, ಇಲ್ಲೆಲ್ಲ ಶೂಟ್ ಆಗಿದೆ ಅಂತ ಅಂದ್ಬಿಟ್ಟು. ತುಂಬ ಇವೆಂಟ್ಸ್ಗಳು ಕೂಡ ನಡೆದಿದೆ ಅಲ್ವಾ. ಸೊ ಏನೇ ಆದರೂ ಪ್ಯಾಲೇಸಲ್ಲಿ ವುಡ್ ವರ್ಕ್ ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ಆ ಕೆತ್ತನೆಗಳು, ಮತ್ತು ಅದೊಂಥರ ಯುನೀಕ್. ನಾವು ಎಷ್ಟೇ ಮಾಡ್ರನ್ ಆಗಿ ಮನೆ ಕಟ್ಟಿದ್ರು ಅಥವಾ ಆ್ಯಂಟಿಕ್ ಥರ ಇಂಟೀರಿಯರ್ ನಾವು ಮಾಡಿಸಿದ್ರು ಪ್ಯಾಲೇಸ್ ಮುಂದೆ ಏನೂ ಇಲ್ಲ. ಹಳೆ ಕಾಲದ ಇಂಟೀರಿಯರ್ ಆಗಿರ್ಬೋದು, ಆರ್ಕಿಟೆಕ್ಚರ್ಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಅನ್ಬೋದು. ತುಂಬ ಯೂನಿಕ್ ಅಂತ ಅನಿಸುತ್ತೆ. ಒಂಥರ ತುಂಬ ಅವಾಗಲೇ ಇಷ್ಟೆಲ್ಲ ತಲೆ ಓಡಿಸಿದ್ರಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಕೆತ್ತನೆ ಎಲ್ಲ ನೋಡಿರ್ಬೇಕಾದ್ರೆ. ತುಂಬ ಖುಷಿಯಾಯಿತು ನನಗೂ. ವಸಂತ ನಗರದಲ್ಲಿ ಇದು ಇದೆ, ಒಂದ್ಸತಿ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಮಂತ್ರಿ ಮಾಲ್ಗೆ ಬಂದು ಇವಾಗ ಪಿಜ್ಜಾ ತಿನ್ನೋಣ ಅಂತ. ಅಣ್ಣಗೆ ಸಿಕ್ಕಾಪಟ್ಟೆ ಇಷ್ಟ ಪಿಜ್ಜಾ ಅಂದರೆ, ಹಾಗಾಗಿ ನನ್ನ ಕಡೆಯಿಂದ ಅಣ್ಣಗೆ, ಸಿಂಚನವ್ರಿಗೆ, ನಮ್ಮ ಐಶುಗೆ ಪಾರ್ಟಿ ಆಗ್ತಾ ಇದೆ. ಸೊ ಅಲ್ಲಿ ಡಾಮಿನೋಸಲ್ಲಿ ಸ್ವಲ್ಪ ರಶ್ ಇತ್ತು, ಹಾಗಾಗಿ ಪಿಜ್ಜಾ ಹಟ್ಗೆ ಬಂದು ಇವಾಗ ಪಿಜ್ಜಾನ ಎಂಜಾಯ್ ಮಾಡ್ತಾ ಇದ್ದೀವಿ. ನನಗೆ ಇಷ್ಟ ಇಲ್ಲ, ನಾನು ತಿನ್ನೋಕ್ಕೂ ಹೋಗಲ್ಲ. ಬರ್ಗರ್ ತಿಂತಾಯಿದ್ದೆ, ಬಟ್ ಇವಾಗ ಅದನ್ನು ತಿನ್ನಲ್ಲ. ಇವ್ರು 3 ಜನ ತಿಂದರು, ನಮ್ಮ ತಮ್ಮ ಕೂಡ ಇದ್ದ. ನನ್ನ ಜೊತೆ ಹೋದರೆ ಎಲ್ಲದಕ್ಕೂ ಅವನೇ ದುಡ್ಡು ಕೊಡ್ತಾನೆ. ಇವಾಗ ಪ್ಯಾಲೇಸಿಗೂ ಎಲ್ಲ ಅವನೇ ದುಡ್ಡು ಕೊಟ್ಟಿದ್ದ, ಆಟೋ ಚಾರ್ಜು, ಅಲ್ಲಿ ಕ್ಯಾಶೇ ಬೇಕು ಅಂದರು. ಸೊ ಅಣ್ಣನ ಜೊತೆನೇ ಇದ್ದಿದ್ದು. ಹಾಗಾಗಿ ಪಿಜ್ಜಾ ಅವನಿಗೆ ಇಷ್ಟ, ಹಾಗಾಗಿ ಒಂದು ಸ್ವಲ್ಪ ಸ್ಮಾಲ್ ಪಾರ್ಟಿ ಮಾಡಿಕೊಂಡು ಇವಾಗ ಫಾರಮ್ ಮಾಲಿಗೆ ಬಂದ್ವಿ. ಇಲ್ಲಿ ತುಂಬ ಪ್ಲೇ ಏರಿಯಾ, ಏನು ಆಟ ಆಡೋದು ಏನಿದೆ ಅದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಹಸ್ಬೆಂಡ್ ಒಂದು 2-3 ಸಾವಿರ ರೂಪಾಯಿ ಕೂಪನ್ ತೊಗೊಂಡಿದ್ರು. ಅದರಲ್ಲಿ ಒಂದೊಂದು ಆಟಕ್ಕೆ ಎಷ್ಟಿಷ್ಟು ಕೂಪನ್ ಅಂತಿರುತ್ತೆ, ಅದನ್ನು ಸ್ವೈಪ್ ಮಾಡೋದು, ಆಟ ಆಡೋದು. ಫನ್ ಸಿಟಿ ಅಂತ ಇದು ಒಂಥರ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಭಯ ಕೂಡ ಆಯಿತು. Love me, Matthew? I do. Honestly? Yes. Secretly, but honestly. No more secrets. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, 3D ಗ್ಲಾಸ ಏನೋ ಅಂತ. ಅದು ಝೂಮಲ್ಲಿ ಬರುತ್ತಲ್ವ, ನಾವೇ ಬಿದ್ದಾಗೆಲ್ಲ ಆಗುತ್ತೆ. ಪರ್ವತದಿಂದ ಆಗಿರ್ಬೋದು, ಹಾವು ಎಲ್ಲ ಬರೋದು ಕಣ್ಣು ಹತ್ರ. ಸ್ವಲ್ಪ ಚೆನ್ನಾಗಿತ್ತು. ಸ್ವಲ್ಪ ಭಯ ಆದಂಗೆ ಆಯಿತು, ಬಟ್ ಎಂಜಾಯ್ ಮಾಡ್ಬೋದು. ಇವಾಗ ಫಾರಮ್ ಮಾಲಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ ಇದೆ ಆಯಿತಾ ಆಟ ಆಡೋಕ್ಕೆ. ಇದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಅಣ್ಣ ಸಾಗರ್ ಆಟ ಆಡೋಕ್ಕೆ ಹೋದರು, ಹೆಂಗಿತ್ತು ಅಂತ ನೋಡ್ಕೊಂಬನ್ನಿ. ಇದು ಸಿಕ್ಕಾಪಟ್ಟೆ ಡೆಡ್ಲಿ ಗೇಮ್ ಅನ್ಬೋದು ಫೋರಮ್ ಮಾಲಲ್ಲಿ ಇರೋದು. ನಾನೊಂದ್ಸತಿ ಕೂತು ನನ್ನ ಅವಸ್ಥೆ ಬೇಡ, ಅದಾದಮೇಲೆ ಕೂತೇ ಇಲ್ಲ. ಅಲ್ಲಿ ಇಡೀ ಮಾಲಲ್ಲಿ ಇರೋರೆಲ್ಲ ಒಂದ್ಸತಿ ತಿರುಗಿ ನೋಡ್ಬೇಕು, ಆ ರೇಂಜಿಗೆ ಕೂಗಾಡಿ ಕಿಚ್ಚಾಡ್ಬಿಟ್ಟಿದೆ, ಅಷ್ಟು ಭಯ ಆಗುತ್ತೆ. ಬಟ್ ಸಾಗರಿಗೂ ಅದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಅಣ್ಣ ಒತ್ತಾಯ ಮಾಡಿದ್ದಕ್ಕೆ ಹೋಗಿ ಕೂತಿದ್ದಾನೆ. ನಾನು ಬರಲ್ಲ, ಕೈಕಾಲು ನಡ್ಗದು ಮನೆಗೆ ಹೋದರೂ ನಿಂತಿರಲ್ಲ, ಅಷ್ಟು ಭಯ ಆಗುತ್ತೆ, ಬೇಡ ಬೇಡ ಅಂತ. ಬಟ್ ಅಣ್ಣ ಕೇಳಲಿಲ್ಲ, ಪ್ಲೀಸ್ ಕೂತ್ಕೋ ಅಂತ ಹೇಳ್ದ. ಧೈರ್ಯ ಮಾಡಿ ಕೂತಿದ್ದಾನೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾರೆಲ್ಲ ಆಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ.
ಸೊ ಆಡಬೇಕಾದ್ರೆ ಅದಂದ್ರೆ ನೋಡಬೇಕಾದ್ರೆ ನಮಗೇನು ಗೊತ್ತಾಗಲ್ಲ, ಜಸ್ಟ್ ತಿರುಗುತ್ತೆ ಅಂತ. ಅಲ್ಲಿ ಕೂತಾಗಲೇ ಅದ್ರದ್ದು ಎಕ್ಸ್ಪೀರಿಯನ್ಸು ಯಮ್ಮ ಅನ್ಸ್ಬಿಡೋದು. ಇವಾಗ ನೋಡಿ ಯಾವ ರೇಂಜಿಗೆ ತಿರುಗುತ್ತೆ ಈ ಆಟ ಅಂತ ಅಂದ್ಬಿಟ್ಟು. ಹೆಂಗಿತ್ತಡ? ಹೆಂಗಿತ್ತು? ನನ್ನ ಮುಖ ನೋಡಿದ್ರೆ ಗೊತ್ತಾಗಿರ್ಬೋದು ಯಾವ ಲೆವೆಲಿಗೆ ಗೇಮ್ ಇದೆ ಅಂತ ಅಂದ್ಬಿಟ್ಟು. ತುಂಬ ಭಯ ಆಗುತ್ತೆ. ಆಮೇಲೆ ಈ ಥರ ಟ್ರಿಕ್ಕಿ ಗೇಮ್ಗಳೆಲ್ಲ ಇರುತ್ತಲ್ಲ, ಸುಮ್ಮನೆ ಅದು ಕೂಪನ್ ಹಾಳು ಮಾಡೋಕ್ಕೆ ಈ ಥರದ್ದು ಆಡೋದು. ಒಂದ್ಸತಿ ಬರಲಿಲ್ಲ, ಇನ್ನೊಂದ್ಸತಿ ಬರುತ್ತೆ ಅಂತ ಹೇಳಿ ಸುಮ್ಮನೆ ಕೂಪನ್ ಹಾಳು ಮಾಡ್ತೀವಿ. ಸೊ ಚೆನ್ನಾಗಿರುತ್ತೆ ಒಂದಿನ ಎಂಜಾಯ್ ಮಾಡೋದು. ನಾವಿಲ್ಲಿಗೆ ಬರ್ತಾನೆ ಇರ್ತೀವಿ. ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಫುಡ್ ಕೋರ್ಟಿಗೆ ಬಂದ್ವಿ. ಸೊ ದೋಸೆ, ಸ್ವಲ್ಪ ಸ್ನ್ಯಾಕ್ಸು, ತವಾ ಪಲಾವ್ ಹಾಗಿದೆಲ್ಲ ತಗೊಂಡ್ವಿ. ಸಿಂಚಾನ್ ಅವ್ರು ಹೇಳಿದ್ರು ಮನೆಗೆ ಹೋಗಿ ಅಡುಗೆನೇ ಮಾಡಬೇಡಿ, ಇದೇ ಸಾಕಾಯ್ತು ಅಂತ ಹೇಳಿದ್ರು. ಸೊ ಮನೆಗೆ ಹೋಗಿ ಯಾರೂ ತಿನ್ನಲೇ ಇಲ್ಲ, ಇದೇ ಸ್ವಲ್ಪ ತಿನ್ಕೊಂಡಿದ್ದು ಅದೇ ಬಂತು ಅವತ್ತಿನ ದಿನ ಊಟ. ಮಕ್ಕಳಿಗಂತೂ ನೆಕ್ಸ್ಟ್ ಲೆವೆಲ್ ಆಡೋಕ್ಕಿದೆ. ಇದು 2-3 ಕೂಪನ್ನು, ಪೇರೆಂಟ್ಸ್ ಒಬ್ಬರು ಹೋಗ್ಬೋದು ಮಕ್ಳ ಜೊತೆ. ಒಂದು 50 ಗೇಮ್ ಇದೆ ಇದ್ರ ಒಳಗಡೆ. ಚೆನ್ನಾಗಿದೆ. 1 ಅವರ್ ಆಟ ಆಡಕ್ಕೆ ಬಿಡ್ಬೋದು ಮಕ್ಕಳನ್ನ. ಜೊತೆಗೆ ಇವರ ಐಶು ಅಪ್ಪನೂ ಹೋಗಿದ್ರ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ವಿಡಿಯೋ ಸ್ಕಿಲ್ಸ್ ನಿಮಗೆ ಗೊತ್ತಿರ್ಬೋದಲ್ವಾ, ಚೆನ್ನಾಗಿ ಮಾಡಿರ್ತಾರೆ. ಸೊ ಐಶು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ. ಇಲ್ಲಿಗೆ ಬಂದರೆ ಮಾಲಿಗೆ ಹೋಗೋಣ ಅಂತ ಹೇಳೋದೆ ಐಶು ಇದಕ್ಕೋಸ್ಕರ. ಅವರಪ್ಪ ಪ್ರತಿ ತಿಂಗಳು ಕರ್ಕೊಂಬಂದು ಇಲ್ಲಿ ಆಡಿಸ್ತಾರೆ. ಆವಾಗ ನಾವೆಲ್ಲ ಬರ್ಚೆಂಡು, ಲಗೋರಿ, ಚನ್ನೆಮಣೆ ಅಥವಾ ಇದು ಏನು ಕುಂಟೆಪಿಲ್ಲೆ ಆ ಥರದ್ದೆಲ್ಲ ಆಟ ಆಡ್ತಾ ಇದ್ವಿ. ಮನೆ ಆಟ ಅಂತೆ ಅಥವಾ ಸ್ಕೂಲು ಟೀಚರ್ ಆಟ ಆ ಥರದ್ದೆಲ್ಲ. ಇವಾಗಿನ ಮಕ್ಳಿಗೆ ನೋಡಿ ಈ ಲೆವೆಲಿಗೆ ಆಟ. ಸೊ ನಮ್ಮ ಐಶ್ವಿಗಿನ್ ಯಾರು ಫ್ರೆಂಡ್ಸು ಇಲ್ಲ ಆಟ ಆಡೋಕ್ಕೆ. ಆಮೇಲೆ ಅವಳನ್ನ ಬೇರೆಯವ್ರ ಮನೆಗೆ, ಫ್ರೆಂಡ್ಸ್ ಮನೆಗೆ ಕಳಿಸಿ ಆಟ ಆಡೋ ಅಷ್ಟು ಏಜು ಆಗಿಲ್ವಲ್ಲ, ಹಾಗಾಗಿ ಅವರಪ್ಪ ಪಾರ್ಕಿಗೆ ಇಲ್ಲಾಂದರೆ ಇಲ್ಲಿಗೆ ಕರ್ಕೊಂಡು ಬಂದೇ ಬರ್ತಾರೆ. ಒಂದೂವರೆ ಸಾವಿರ ರೂಪಾಯಿ ನೋಡಿ ಆಟ 1 ಗಂಟೆ ಆಟ ಆಡೋಕ್ಕೆ ಇಷ್ಟೆಲ್ಲ ಕೊಡಬೇಕು. ಬಟ್ ಐಶು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ, ತುಂಬ ಇಷ್ಟ. ಎಲ್ಲ ಗೇಮ್ನೂ ಆಟಾಡ್ತಾಳೆ, ಹೆದರಿಕೆ ಇಲ್ಲ. ಹಾಗಾಗಿ ಅವರಪ್ಪ ಖುಷಿಲಿ ಕರ್ಕೊಂಬಂದು 1 ಅವರ್ ಅಥವಾ 1.5 ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಚೆನ್ನಾಗಿರುತ್ತೆ ಮಕ್ಕಳಿಗೂ. Do you love me, Matthew? I do. Honestly? Yes. Secretly, but honestly. No more secrets.
ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.